ಹೋರಾಟದ ನೆಪದಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹ, ಕನ್ನಡ ಪರ ಹೋರಾಟವೇ ಕೆಲವರ ಸಿರುವಂತಿಕೆಯ ಗುಟ್ಟು ಎಂದ ಹಿರಿಯ ಹೋರಾಟಗಾರ. ಹಳೆ ವಿಡಿಯೋ ವೈರಲ್. ಕನ್ನಡ ಪರ ಸಂಘಟನೆಗಳ ಅಸಲಿಯತ್ತು ಬಿಚ್ಚಿಟ್ಟ ಹಿರಿಯ ಸಂಘಟಕ. ಖಂಡಿತವಾಗಲೂ ಸಾಧ್ಯ ಇಲ್ಲ. ಒಂದೇ ಹೋರಾಟಕ್ಕೆ ಯಾರು ಬರಲ್ಲ. ಯಾಕಂದ್ರೆ ವೈಯಕ್ತಿಕ ಪ್ರತಿಷ್ಠೆ, ವೈಯಕ್ತಿಕ ವರ್ಚಸ್, ವೈಯಕ್ತಿಕ ಇನ್ಕಮ್, ಅವರವರ ಸಂಘಟನೆಯಲ್ಲಿ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಷ್ಟು ಕೋಟಿ ತಗೋಬಹುದು ವರ್ಷಕ್ಕೆ? 5 ವರ್ಷ ಸರ್ಕಾರ ಇದ್ರೆ 5 ಕೋಟಿ 6 ಕೋಟಿ ತಗೊಂತಾರೆ. ಇನ್ನೇನ್ ಬೇಕು? ಕನ್ನಡ ಪರ ಸಂಘಟನೆಗಳ ನಾಯಕರಲ್ಲಿನ ಸ್ವಾರ್ಥಕ್ಕೆ ಬೇಸರ ವ್ಯಕ್ತಪಡಿಸಿದ ಪ್ರವೀಣ್ ಶೆಟ್ಟಿ. ರಾಜ್ಯದಲ್ಲಿ ಭಾಷಾ ಕಲಹ ಉತ್ತುಂಗದಲ್ಲಿರುವಾಗಲೇ ಕನ್ನಡ ಪರ ಸಂಘಟನೆಯ ಹಿರಿಯ ನಾಯಕರೊಬ್ಬರ ಮಾತಿನ ಹಳೆಯ ವಿಡಿಯೋ ತುಣುಕು ವೈರಲ್ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಈ ಹಿಂದೆ ಕನ್ನಡ ಪರ ಸಂಘಟನೆ ಅದರ ನಾಯಕರುಗಳ ಬಗ್ಗೆ ಮಾತನಾಡಿರುವ ವಿಡಿಯೋ ಈಗ ಭಾರಿ ಸದ್ದು ಮಾಡುತ್ತಾ ಇದೆ. ವಿಡಿಯೋದಲ್ಲಿ ಕನ್ನಡ ಪರ ಸಂಘಟನೆಗಳ ನಾಯಕರ ಸ್ವಾರ್ಥದ ಬಗ್ಗೆ ನೇರವಾಗಿ ಮಾತನಾಡಿರುವ ಪ್ರವೀಣ್ ಶೆಟ್ಟಿ ಅವರು, ಕೆಲವರಿಗೆ ಕನ್ನಡ ಹೋರಾಟವೇ ಬದುಕಿನ ದಾರಿಯಾಗಿದೆ. ಹೋರಾಟದ ನೆಪದಲ್ಲಿ ಸರ್ಕಾರಗಳಿಂದ ಕೋಟಿ ಕೋಟಿ ಹಣ ಪಡೆಯುತ್ತಾರೆ. ಕೆಲವೊಂದು ಕನ್ನಡ ಪರ ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷ ಮತ್ತು ನಾಯಕರಿಗೆ ಜೈ ಎನ್ನುವುದೇ ಕಾಯಕವಾಗಿದೆ ಅಂತ ಆರೋಪಿಸಿದ್ದಾರೆ. ಈಗಿನ ಕನ್ನಡ ಪರ ಹೋರಾಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಕೆಲವರ ಹೋರಾಟ ಇಂದು ಫೇಸ್ಬುಕ್, ಟ್ವಿಟರ್ ಪೋಸ್ಟ್ಗೆ, ಇನ್ಸ್ಟಾಗ್ರಾಂ ರೀಲ್ಸ್ಗೆ ಸೀಮಿತವಾಗಿದೆ ಎಂದು ಕಿಡಿಕಾರಿದ್ದಾರೆ.